ನಮಸ್ತೆ. ಇದು ಸಂಪ್ರದಾನ ಚಾರಿಟಬಲ್ ಟ್ರಸ್ಟ್ ಇಂದ ಮಾತಾಡೋದು. ಧ್ಯಾನದ ಬಗ್ಗೆ ಬೇಕಾಷ್ಟು ವಿಡಿಯೋಗಳು ನನ್ನಿಂದ ನೀವು ನೋಡಿರ್ಬೋದು, ಕೇಳಿರ್ಬೋದು. ಈ ಧ್ಯಾನದಲ್ಲಿ ನಾನು ನಿಮಗೆ ಹೇಳಿದಂಗೆ ಸಾತ್ವಿಕ ಧ್ಯಾನ, ಸಮಾಧಿ ಸ್ಥಿತಿ ಹಂಗೆ ಅಂತ ಹೇಳ್ತೀವಿ. ಅದು ಪ್ರತಿಯೊಬ್ಬರು ಆ ಸಮಾಧಿ ಸ್ಥಿತಿಗೆ ಹೋಗಕ್ಕೆ ಸಾಧ್ಯ. ಆದರೆ ಕೆಲವು ಧ್ಯಾನಗಳು ಕೆಲವರಿಗೆ ಅಡ್ಜಸ್ಟ್ ಆಗತ್ತೆ, ಕೆಲವು ಧ್ಯಾನಗಳು ಕೆಲವರಿಗೆ ಅಡ್ಜಸ್ಟ್ ಆಗುವುದಿಲ್ಲ. ಹಂಗಂದ್ರೆ ವಿಧಾನಗಳು, ಒಬ್ಬೊಬ್ಬ ಗುರುಗಳು ಒಂದೊಂದು ತರದ ವಿಧಾನದಲ್ಲಿ ಸಮಾಧಿ ಸ್ಥಿತಿಗೆ ಹೋಗಿ ತಲುಪಿರ್ತಾರೆ. ಮತ್ತೆ ವಿಸ್ಡಮ್, ಎನ್ಲೈಟನ್ಮೆಂಟ್ ಅಂತ ಏನ್ ಹೇಳ್ತೀವಿ, ಸಮಾಧಿ ಸ್ಥಿತಿ ಹೋದಾಗ ಮಾತ್ರ ಪರಿಜ್ಞಾನ, ನಮ್ಮ ಬಗ್ಗೆ, ನಾವು ಏನಕ್ಕೆ ಈ ಲೋಕದಲ್ಲಿ ಹುಟ್ಟಿದೀವಿ, ನಮ್ಮ ಕರ್ಮ ಏನು, ನಾನು ಏನಕ್ಕೆ ಈ ತರ ವರ್ತಿಸ್ತಾ ಇದ್ದೀನಿ, ನನ್ನ ಕೆಟ್ಟ ಗುಣಗಳು, ಒಳ್ಳೆ ಗುಣಗಳು, ನನ್ನ ಬಗ್ಗೆ ನಾನು ತಿಳ್ಕೊಳ್ಳೋದು, ಮತ್ತೆ ನನ್ನಲ್ಲಿ ಪರಿವರ್ತನೆಗಳನ್ನು ನಾನು ಕಂಡುಕೊಳ್ಳೋದು. ಇದು ಸಮಾಧಿ ಸ್ಥಿತಿಗೆ ಹೋದ ನಂತರ ನೀವು ಅಷ್ಟನ್ನು ಪಡ್ಕೊಳ್ಳಕ್ಕೆ ಸಾಧ್ಯ. ಸಮಾಧಿ ಸ್ಥಿತಿಗೆ ಹೋಗೋದೇ ಕಷ್ಟ ಆಗಿದೆ ಅಲ್ಲ. ಏನೋ ಗುರುಗಳೇ ನೀವು ಇಷ್ಟೊಂದು ವಿಡಿಯೋಗಳು ಹಾಕಿದ್ರಿ, ನೀವು ಹೇಳಿದಂಗೆ ಸತಪ್ರಯತ್ನ ಮಾಡಿ ಬೆಳಗ್ಗೆ 4 ಗಂಟೆ 5 ಗಂಟೆಗೆ ಎದ್ದು ಕಣ್ಣು ಮುಚ್ಕೊಂಡು ಕೂತ್ಕೋತೀವಿ, ಪುನಃ ಮಧ್ಯಾಹ್ನ ಊಟದ ಟೈಮಲ್ಲಿ ಕೂತ್ಕೋತೀವಿ, ಪುನಃ ಸಂಜೆ ಕೂತ್ಕೋತೀವಿ. ಏನೇ ಮಾಡಿದ್ರು ಈ ಮನಸ್ಸು ಆ ಕಡೆ ಈ ಕಡೆ ಓಡಾಡೋದನ್ನ ನಿಲ್ಸಕ್ ಆಗ್ತಿಲ್ಲ ನಮ್ಮಿಂದ. ಇದು ಸುಮಾರು ಜನಗಳು ನಂಗೆ ಈ ಯೂಟ್ಯೂಬ್ ಅಲ್ಲಿ ವಿಡಿಯೋಗಳನ್ನು ನೋಡ್ಬಿಟ್ಟು ನಮಗೆ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ. ಸುಮಾರು ಜನಗಳು ಮೈಲ್ನಲ್ಲಿ ವಿಚಾರ ಏನ್ ಮಾಡೋದು ಅಂತ ನಮ್ಮನ್ನ ಕೇಳ್ತಾರೆ. ಇನ್ನು ಸುಮಾರು ಜನಗಳು ನಮಗೆ ಡೈರೆಕ್ಟ್ ಆಗಿ ಫೋನ್ ಮಾಡಿ ಅವರವರ ತಾಪತ್ರೆಗಳು ಏನೇನು ಧ್ಯಾನ ಮಾಡೋದರಲ್ಲಿ ಆಗಿರೋ ತಾಪತ್ರೆಗಳ ಬಗ್ಗೆ ನಮಗೆ ತಿಳಿಸಿದ್ದಾರೆ. ಅದರಿಂದ ನಾನು ಈ ವಿಡಿಯೋನ ನಿಮಗೆ ಕೊಡ್ತಾ ಇದ್ದೀನಿ. ಇಂಡಿವಿಜುವಲ್ ಆಗಿ ನಾನು ಒಬ್ಬೊಬ್ಬರಿಗೆ ಮಾತಾಡೋದ್ರ ಬದಲು ಈ ವಿಡಿಯೋದಲ್ಲಿ ಒಂದು ತುಂಬಾ ಸಿಂಪಲ್ ಧ್ಯಾನ, ಬುದ್ಧ ಸರ್, ನಾವು ಹಿಂದೂಗಳು, ನೀವು ಮುಸ್ಲಿಂ ಅವ್ರದ್ದು, ಕ್ರಿಶ್ಚಿಯನ್ಸ್ದು, ನೋಡಿ ಇಲ್ಲಿ ಧ್ಯಾನಕ್ಕೆ ಯಾವ ಜಾತಿ ಮತ ಕುಲ ಗೋತ್ರ ಏನೂ ಇಲ್ಲ. ಧ್ಯಾನ ಅಂತ ಅನ್ನೋದು ಮನಸ್ಸನ್ನ ಹೇಗೆ ನಿರ್ವಹಣೆ ಮಾಡೋದು, ಹಾಗೆ ಇದಕ್ಕೆ ಯಾವ ಜಾತಿ ಕುಲ ಗೋತ್ರ ಇಲ್ಲ. ಸುಫಿ ಧ್ಯಾನಗಳು ನಾನು ಇನ್ನು ಮುಂದೆ ವಿಡಿಯೋಗಳಲ್ಲಿ ಮುಸಲ್ಮಾನರು ಏನು ಧ್ಯಾನ ಪ್ರಾಕ್ಟೀಸ್ ಮಾಡ್ತಾರೆ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇನ್ ಮುಂದೆ ವಿಡಿಯೋದಲ್ಲಿ. ಅದರಿಂದ ಇಲ್ಲಿ ಮುಸ್ಲಿಮು, ಹಿಂದೂ, ಸಿಖ್ಗಳು, ಕ್ರಿಶ್ಚಿಯನ್ಸು ಹಾಗೆ ಅಂತ ಭೇದ ಭಾವನೆ ಬಿಟ್ಬಿಡಿ. ಬುದ್ಧ ದೊಡ್ಡ ವ್ಯಕ್ತಿ. ಮನಸ್ಸನ್ನ ಪೂರ್ಣವಾಗಿ ಸ್ಟಡಿ ಮಾಡಿರೋ ಮೊದಲನೇ ವ್ಯಕ್ತಿ ಯಾರು ಅಂತಂದ್ರೆ ಬುದ್ಧ. ನಾನಿಲ್ಲಿ ಯಾರನ್ನು ಫಾರ್ ಆಗಿ ಮಾತಾಡಿಲ್ಲ ಅಥವಾ ಅಗೇನ್ಸ್ಟ್ ಆಗಿ ಮಾತಾಡಿಲ್ಲ. ಒಳ್ಳೆಯ ವಿಷಯಗಳು ಯಾರು ಹೇಳಿದ್ರು ಅದನ್ನ ತಗೊಳ್ಳೋದು ಒಳ್ಳೇದು. ನೋಡಿ, ನಮಗೆ ಸುಮಾರು ಜನ ಕಾಲ್ ಮಾಡಿ ಹೇಳಿದ್ದಕ್ಕೆ ನಾನು ಈ ವಿಡಿಯೋ ನಿಮಗೆ ಕೊಡ್ತಾ ಇರೋದು. ಯಾಕೆಂದ್ರೆ ಈ ವಿಡಿಯೋ ನಾನು ನಿಮ್ಗೆ ಆಲ್ರೆಡಿ ನಾನು ಈ ಧ್ಯಾನದ ವಿಚಾರ, ಬುದ್ಧಂದು ಈ ಧ್ಯಾನದ ವಿಚಾರದ ಬಗ್ಗೆ ನಿಮ್ಗೆ ಹೇಳ್ಬೋದಿತ್ತು, ನಾನು ತಿಳಿಸಿಲ್ಲ. ಯಾಕೆ ಅಂತಂದ್ರೆ ತಾಪತ್ರೆಗಳು ಬಂದಾಗ ಅದಕ್ಕೆ ತಕ್ಕಂತೆ ವಿಧಾನಗಳನ್ನು ಹೇಳ್ಕೊಡೋದು ಗುರುಗಳದ್ದು ಇದು. ಓಕೆ, ಧ್ಯಾನ ಮಾಡೋದಕ್ಕೆ ಈಗ ನೋಡಿ, ಈ ಮನುಷ್ಯನ ಮನಸ್ಸು ಯಾತಕ್ಕೆ ನಿಮಗೆ ಸಂಚಲನ, ಧ್ಯಾನ ಮಾಡಬೇಕಾದ್ರೆ ಮನಸ್ಸು ಅಲ್ಲಿ ಇಲ್ಲಿ ಓಡಾಡತ್ತೆ. ಈ ಮನಸ್ಸನ್ನ ನಂಗೆ ಗೊತ್ತಿರೋ ಮಟ್ಟಿಗೆ ನಂಗೆ ಕಾಲ್ ಮಾಡಿರೋ ವಿಚಾರಗಳಲ್ಲಿ ನಾನು ತಿಳ್ಕೊಂಡಿದ್ದು, ಧ್ಯಾನ ಅಂತ ಅನ್ನೋದು ಫಾರ್ಮುಲಾ ಅಲ್ಲ. ಯಾವುದೋ ಒಂದು ಫಾರ್ಮುಲಾನ ಫಾಲೋ ಮಾಡಬೇಕು. A+B, B+C, C+D ಈಸ್ ಈಕ್ವಲ್ ಟು ವಾಟ್, ಆ ಥರ ಅಲ್ಲ ಇದು. ಇದು ಮನಸ್ಸನ್ನ ಅರ್ಥಕೊಳ್ಳೋದು. ಧ್ಯಾನ ಅಂತ ಅನ್ನೋದೇ ನಿಮ್ಮ ಮನಸ್ಸಿನ ಬಗ್ಗೆ ನೀವು ಅರ್ಥಕೊಳ್ಳೋ ವಿಧಾನನೇ ಧ್ಯಾನ. ಏಕಾಗ್ರತೆ, ನಿಮ್ಗೆ ಯಾವಾಗಲೂ ಹೇಳಿದ್ದೀನಿ, ದೇಹ ಮನಸ್ಸು ಆತ್ಮ 3 ಒಂದಾಗಬೇಕು. 3 ಒಂದಾಗಬೇಕು ಅಂತಂದ್ರೆ ನೀವೇನ್ ತಿಳ್ಕೊಂಡಿದ್ದೀರಾ, ಮನಸ್ಸನ್ನ ಕಂಟ್ರೋಲ್ ಮಾಡಕ್ ಹೋಗ್ತೀರಾ. ಕಂಟ್ರೋಲ್ ಮಾಡಬೇಡಿ.
ನಂಗೆ ಬಂದಿರೋ ಕಾಲ್ಗಳ ಪ್ರಕಾರ ನಾನು ತಿಳ್ಕೊಂಡಿದ್ದು, ಮನಸ್ಸನ್ನ ವಾಲಂಟಿಯರ್ ಆಗಿ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ. ಮಾಡಬೇಡಿ, ಮಾಡಬೇಡಿ. ಇದು ಭಗವಂತನ ನಿಯಮ, ಸೃಷ್ಟಿ. ಈ ಒಳಗಡೆ ನೋಡಿ, ನೀ ಶ್ವಾಸ ತಗೋತಿದ್ದೀರಾ, ಈ ಪ್ರಾಣಶಕ್ತಿ ಒಳಗೋಗುತ್ತೆ, ಹೊರಗೆ ಬರುತ್ತೆ. ಏನಾದ್ರು ನಿಮಗೆ ಗೊತ್ತಿದೆಯಾ? ಪಾರಾಸಿಂಪಥೆಟಿಕ್ ನರ್ವ್, ಸಿಂಪಥೆಟಿಕ್ ನರ್ವ್ ಅಂತ ಕೆಲವು ನಿಮ್ಮ ಕಾನ್ಶಿಯಸ್ ಲೆವೆಲ್ ನಲ್ಲಿ ನೀವು ಆಜ್ಞೆ ಕೊಟ್ಟು ಅದಕ್ಕೆ ತಕ್ಕಂತೆ ನಡೆಯುತ್ತೆ. ಇನ್ ಕೆಲವು ಅನ್ಕಾನ್ಶಿಯಸ್, ಸಬ್ ಕಾನ್ಶಿಯಸ್ ಬ್ರೈನ್, ಅನ್ಕಾನ್ಶಿಯಸ್ ಅಂತ ಕರಿತೀವಿ. ನಿಮಗೆ ಗೊತ್ತಿಲ್ಲದೇನೆ ಕೆಲವು ಕೆಲಸಗಳೆಲ್ಲ ನಡೀತಾ ಇದೆ. ಅದನ್ನು ನೀವು ಕಂಟ್ರೋಲ್ ಮಾಡ್ತೀನಿ. ಅದು ತುಂಬಾ ಅಭ್ಯಾಸದಿಂದ, ಅದು ತುಂಬಾ ಸೂಕ್ಷ್ಮವಾಗಿ ನೋಡಿ. ಪ್ರಾಣಾಯಾಮ ಅಂತಾರೆ, ಪ್ರಾಣಾಯಾಮನ ಅಟ್ಟೇನೆ ಹುಚ್ಚಾಪಟ್ಟೆ ಪ್ರಾಣಶಕ್ತಿ ತಗೊಂಡು ಹುಚ್ಚಾಪಟ್ಟೆ ಅದನ್ನ ಕಂಟ್ರೋಲ್ ಮಾಡಿ ಅಲ್ಲ. ಅದಕ್ಕೆ ನಿಯಮಗಳಿದೆ. ಆ ನಿಯಮಗಳ ಪ್ರಕಾರ ಮಾಡಿದ್ರೆ ಮಾತ್ರ ಪ್ರಾಣಾಯಾಮನೂ ನಿಮಗೆ ಸಕ್ಸಸ್ ಆಗುತ್ತೆ. ಇಲ್ಲದ್ರೆ ಪ್ರಾಣಾಯಾಮ ಫೈಲ್ಯೂರ್. ಹಂಗೇನೆ ಈ ಧ್ಯಾನ. ಈ ಧ್ಯಾನ ಅನ್ನೋದು ಏನು ತಿಳ್ಕೊಂಡಿದ್ದೀರಿ? ಮನಸ್ಸನ್ನ ಕಂಟ್ರೋಲ್ ಮಾಡೋದು. ಮನಸ್ಸು ಆ ಕಡೆ ಈ ಕಡೆ ಅಲಿತಾ ಇದೆ, ಅದನ್ನು ಹಿಡಿದು ಇಟ್ಬಿಟ್ರೆ ನಾವು ಸಮಾಧಿ ಸ್ಥಿತಿ ಹೊರಟೋಗ್ತೀವಿ. ಇಲ್ಲ, ಧ್ಯಾನ ಮಾಡೋ ವಿಧಾನ ಕರೆಕ್ಟ್ ಆದ ವಿಧಾನ ಏನು ಅಂತಂದ್ರೆ, ಮನಸ್ಸನ್ನ ಕಂಟ್ರೋಲ್ ಮಾಡಬೇಡಿ. ಯು ಶುಡ್ ಬಿ ಎ ಸೈಲೆಂಟ್ ಸ್ಪೆಕ್ಟೇಟರ್. ಅದನ್ನ ಫಸ್ಟ್ ತಿಳ್ಕೊಳ್ಳಿ. ಧ್ಯಾನ ಮಾಡಬೇಕಾದ್ರೆ ಧ್ಯಾನ ಅನ್ನೋದೇ ನಿಮ್ಮ ಮನಸ್ಸನ್ನ ನೀವು ಅಬ್ಸರ್ವ್ ಮಾಡೋದು. ದ ಧ್ಯಾನ ಈಸ್ ಯು ಆರ್ ಅಬ್ಸರ್ವಿಂಗ್ ದಿ ಮೈಂಡ್. ಈ ಸಬ್ ಕಾನ್ಶಿಯಸ್ ಬ್ರೈನ್ ಅಲ್ಲಿ ಸಂಸ್ಕಾರ ಹಂಗೆ ಅಂತ ಹೇಳ್ತೀವಿ. ಈ ಸಂಸ್ಕಾರಗಳು ಎರಡು ತರ ಇದೆ. ಮೊದಲನೇ ಸಂಸ್ಕಾರ ನಿಮ್ಮ ಪೂರ್ವ ಜನ್ಮದ ಸಂಸ್ಕಾರ. ಪೂರ್ವ ಜನ್ಮದಲ್ಲಿ ನೀವು ಏನು ಪಡ್ಕೊಂಡು ಬಂದಿದ್ದೀರಿ ಅದರ ಪ್ರಕಾರ ಎಲ್ಲ ಸಬ್ ಕಾನ್ಶಿಯಸ್ ಬ್ರೈನ್ ನಲ್ಲಿ ರೆಕಾರ್ಡ್ ಆಗೋಗಿದೆ. ಅದು ಪೂರ್ವ ಜನ್ಮದ ಸಂಸ್ಕಾರ ಆಯ್ತು. ಇನ್ನು ಕೆಲವು ನೀವು ಬೆಳೆದಿರೋ ವಾತಾವರಣದಿಂದ ನೀವು ಪಡ್ಕೊಂಡಿರೋ ಸಂಸ್ಕಾರ. ನಿಮ್ಮ ತಾಯಿ ತಂದೆ ನಿಮ್ಮನ್ನು ಬೆಳೆಸಿರ್ತಾರೆ, ನಿಮ್ಮ ಗುರುಗಳು ನಿಮಗೆ ಪಾಠ ಉಪದೇಶಗಳು ಮಾಡಿರ್ತಾರೆ, ನೀವು ಲೋಕದಲ್ಲಿ ಜನಗಳ ಜೊತೆಗೆ ಬೆರೆದು ಸುಮಾರು ವಿಷಯಗಳನ್ನ ಕಲ್ತಿರ್ತೀರ. ಅದೆಲ್ಲ ಸಂಸ್ಕಾರಗಳಾಗಿ ರೆಕಾರ್ಡ್ ಆಗತ್ತೆ. ಆ ಏನು ರೆಕಾರ್ಡ್ ಆಗಿದೆ, ಆ ರೆಕಾರ್ಡ್ ಆಗಿರೋದನ್ನೇ ಪಡ್ಕೊಳ್ಳಕ್ಕೆ ಮನಸ್ಸು ಪ್ರಯತ್ನ ಮಾಡುತ್ತೆ. ಅದರಿಂದನೇ ಒಂದ್ಸತಿ ಗೊತ್ತಿಲ್ಲದೆ ನೀವು ಬೀಡಿ ಸಿಗರೇಟ್ ಸೇದ್ಬಿಟ್ರೆ ಆ ಸೇದಿರೋ ಸಂಸ್ಕಾರ ರೆಕಾರ್ಡ್ ಆಗೋಗುತ್ತೆ. ನೀವು ಏನೇ ಮನಸ್ಸಿಗೆ ಪ್ರಯತ್ನ ಮಾಡಿ ಇದು ಬೇಡ ಬಿಟ್ಬಿಡ್ಬೇಕು, ನಾವು ಬೀಡಿ ಸಿಗರೇಟ್ ಸೇದಬಾರ್ದು ಅಂದ್ರೂ ನೀವು ಸೇದಬಾರ್ದು ಅಂತ ನೀವು ಹಠ ಮಾಡಿದಷ್ಟು ಒಳಗಡೆ ಸೇದಬೇಕು, ಸೇದಿದ್ದೀನಿ ಹಾಗೆ ಅಂತ ಅನ್ನೋದು ರೆಕಾರ್ಡ್ ಆಗೋಗಿದೆ. ಇಲ್ಲ, ಅದು ನಿಮ್ಮನ್ನು ಎತ್ತಾಕಿ ಸೇದು ಅನ್ನತ್ತೆ. ಇಲ್ಲಿ ಸಕ್ಸಸ್ ಆಗೋದು ಯಾರು ಅಂದ್ರೆ ಅನ್ಕಾನ್ಶಿಯಸ್, ಹಂಗಂದ್ರೆ ಸಬ್ ಕಾನ್ಶಿಯಸ್ ಬ್ರೈನ್. ಒಳಗಡೆ ಏನು ರೆಕಾರ್ಡ್ ಮಾಡಿಸ್ಬಿಟ್ಟಿದ್ದೀರಾ ನೀವು, ಅದಕ್ಕೇನೆ ನೋಡಿ ಹುಟ್ಟದಾಗಿಂದ ಒಳ್ಳೆ ಡಿಸಿಪ್ಲಿನ್ ಆಗಿ, ಸಿಸ್ಟಮ್ ಆಗಿ, ಕರೆಕ್ಟ್ ಆಗಿ, ನಿಯಮವಾಗಿ ನೀವು ಬೆಳೆದ್ರೆ ಮಾತ್ರ ನೀವು ಒಳ್ಳೆ ಸಂಸ್ಕಾರನ ಬೆಳೆಸ್ಕೊಳಕ್ ಸಾಧ್ಯ. ಅದು ಬಿಟ್ಬಿಟ್ಟು ಯಾರ್ಯಾರ ಜೊತೆಗೂ ಸೇರ್ಕೊಂಡು ಏನೇನು ತಪ್ಪು ಕೆಲಸಗಳನ್ನೆಲ್ಲ ಮಾಡ್ಬಿಟ್ಟು ಯಾವ್ದಾವ್ದನ್ನ ತಲೆಯಲ್ಲಿ ರೆಕಾರ್ಡ್ ಮಾಡ್ಕೊಂಡು ಇವಾಗ್ಲೂ ಆತರ ಇದ್ರೂ ಧ್ಯಾನದಲ್ಲಿ ಸಕ್ಸಸ್ ಆಗಕ್ ಸಾಧ್ಯ. ಏನು ಮಾಡಬೇಕು ಅಂತಂದ್ರೆ, ಇದು ಏನಾಗಿದೆ ಅಂತಂದ್ರೆ ಒಳಗಡೆ ಕೊಚ್ಚೆ ತುಂಬ್ಕೊಂಡ್ಬಿಟ್ಟಿದೆ. ಈ ಧ್ಯಾನ ಅಂತ ಅನ್ನೋದು ಕೊಚ್ಚೆನ ತೆಗೆದು ಹೊರಗೆ ಹಾಕೋದು. ಧ್ಯಾನ ಅನ್ನೋದೇನು, ಒಳಗಡೆ ಇರೋ ಕೊಚ್ಚೆನ ತೆಗೆದು ಹೊರಗೆ ಹಾಕಿ ಕೊಚ್ಚೆ ಇಲ್ಲದೆ ಇರೋ ಪವಿತ್ರವಾದ ಮಂಡಲ ಕ್ರಿಯೇಟ್ ಮಾಡೋದು, ಅಷ್ಟೇ ಧ್ಯಾನ. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ಒಂದು ಪಿಕಾಸಿ ಇಟ್ಕೊಂಡು ತೆಗೆದು ಒಳಗಿಂದ ತಲೆ ಒಳಗಿಂದ ತೆಗೆದು ಬಿಸಾಕೋದಲ್ಲ. ತಲೆ ಒಳಗಡೆ ಏನೇನು ಅಲೆಗಳು ಮಿಂಚುಗಳು ಹೊರಡಿ ಬರ್ತಾರೆ ಅದನ್ನ ನೀವು ನೋಡ್ತಾ ಇರಿ, ಅದನ್ನ ಫಾಲೋ ಮಾಡಬೇಡಿ. ನಾನು ನಿಮಗೆ ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ನೀವು ಒಂದು ಕ್ರಿಕೆಟ್ ಮ್ಯಾಚ್ ನೋಡಕ್ಕೆ ಹೋಗಿದ್ದೀರಾ, 500 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ ಕೊಟ್ಟು ಒಂದು ಸೀಟ್ ಅಲಾಟ್ ಆಗಿದೆ. ಯಾವುದೋ ಒಂದು ಪೆವಿಲಿಯನ್ ಅಲ್ಲಿ, ಒಂದು ಬ್ಲಾಕ್ ಅಲ್ಲಿ ನಿಮಗೆ ಒಂದು ಸೀಟ್ ಕೊಟ್ಟಿದ್ದಾರೆ, ಅಲ್ಲಿ ಕೂತಿದ್ದೀರಾ. ನೀವು ಮಾಡ್ಬೇಕಾಗಿರೋ ಕೆಲಸ ಏನಿಲ್ಲಿ, ಸೀಟಲ್ಲಿ ಆರಾಮಾಗಿ ಕೂತ್ಕೊಳ್ಳೋದು ಕಲಿಬೇಕು ಒಂದು. ಎರಡನೇದು, ನೀವು ಕಣ್ಣು ಮುಂದೆ ವಿಶಾಲವಾಗಿರೋ ಮೈದಾನದಲ್ಲಿ ಏನ್ ನಡೀತಾ ಇದೆ ಅದನ್ನ ನೋಡ್ಬೇಕು. 4 ಹೊಡೆದ್ರ ಖುಷಿ ಆಯ್ತು, ಕೂಗ್ಬೋದು. ವಿಕೆಟ್ ಬಿತ್ತ ಬೇಜಾರು ಮಾಡ್ಕೊಂಡು ಸುಸ್ತಾಗಿ ನೋಡದೆ ಕೂತ್ಕೋಬಹುದು. ನೀವು ಯು ಕೆನಾಟ್ ಗಿವ್ ಎನಿ ಇನ್ಸ್ಟ್ರಕ್ಷನ್ ಟು ಸಚಿನ್ ತೆಂಡೂಲ್ಕರ್, ದ್ರಾವಿಡ್ ಆರ್ ಧೋನಿ ಟು ಹಿಟ್ 10 runs ಎವ್ರಿ ಓವರ್. ನೋ, ಯು ಕೆನಾಟ್ ಟೆಲ್. 10 run ನೀವು ಒಂದು ಓವರಿಗೆ ಹೊಡೆದ್ರೆ ಮಾತ್ರ ನೀವು ಮ್ಯಾಚ್ ಅಲ್ಲಿ ಗೆಲ್ಲಕ್ ಸಾಧ್ಯ ಕಣಯ್ಯ.
ಹೆಂಗಾದ್ರು ಮಾಡಿ 10 ರನ್ ಹೊಡಿ ಹಾಗೆ ಅಂತ ಪ್ರತಿ ಬಾಲ್ ಹಾಕುವಾಗ್ಲೂ ನೀನು ಇನ್ಸ್ಟ್ರಕ್ಷನ್ ಕೊಡಕ್ ಆಗಲ್ಲ. ನೀವು ಕೊಟ್ಟರು ನಾನು ತಲುಪಲ್ಲ. ನೀವೆಲ್ಲೋ ಕೂತಿದ್ದೀರಾ. ನೀವು ಮಾಡೋ ಕೆಲಸ ಏನು? ಅವ್ನು 4 ಹೊಡೆದ್ರು ಸರಿ, 2 ಹೊಡೆದ್ರು ಸರಿ, 6 ಹೊಡೆದ್ರು ಸರಿ, ಕೂತ್ಕೊಂಡು ನೋಡ್ತಾ ಇರ್ತೀರಾ. 2,000 ರೂಪಾಯಿ 3,000 ರೂಪಾಯಿ ಕೊಟ್ಬಿಟ್ಟು ಕೂತಿದ್ದೀರಾ ಅಷ್ಟೇ. ನಿಮಗೆ ಯು ಡೋಂಟ್ ಹ್ಯಾವ್ ಎನಿ ರೈಟ್ ಟು ಟೆಲ್ ಎನಿ ಕಮ್ಯಾಂಡ್. ಅದೇ ಪರಿಸ್ಥಿತಿ. ನೀವು ಸ್ಪೆಕ್ಟೇಟರ್. ಇಲ್ಲಿ ಒಳಗಡೆ ಏನು ಆಟಗಳು ನಡೀತಾ ಇದೆ ನೋಡೋದಕ್ಕೋಸ್ಕರ ಧ್ಯಾನ ಅಂತ ಅನ್ನೋ ಒಂದು ಮ್ಯಾಚ್ ಅನ್ನ ಫಿಕ್ಸ್ ಮಾಡಿದೀವಿ. ಆ ಧ್ಯಾನ ಅಂತ ಅನ್ನೋ ಮ್ಯಾಚ್ ಅಲ್ಲಿ ನೀವು ಕೂತಿದ್ದೀರಾ. ನೀವು ಆ ಧ್ಯಾನ ಅನ್ನೋ ಮ್ಯಾಚ್ ಅನ್ನ ನೋಡ್ತಾ ಇದ್ದೀರಾ. ಅಲ್ಲಿ ಒಳಗಡೆ ಏನೇನು ನಡೆದಿದೆ ಅದೆಲ್ಲ ಬರ್ತಾ ಇದೆ. ಅದನ್ನ ನೀವು ನೋಡ್ಬೇಕು ಅಷ್ಟೇ ಹೊರತು ಯು ಕೆನಾಟ್ ಕಂಟ್ರೋಲ್. ಯಾವಾಗ ನೀವು ಕಂಟ್ರೋಲ್ ಮಾಡ್ತೀರಾ, ಈ ಮನಸ್ಸಿನ ಇದು ನಾನು ನಿಮಗೆ ಸುಮಾರು ಸತಿ ಹೇಳಿದ್ದೀನಿ, ಜಾಸ್ತಿ ಕಂಟ್ರೋಲ್ ಮಾಡಿದಷ್ಟು ವಿಪರೀತ ಆಗೋದು ಜಾಸ್ತಿ. ಮನಸ್ಸಿನ ನೇಚರ್ ಆ ಥರ. ಮಕ್ಕಳನ್ನ ನೋಡಿ ಮಾಡಬೇಡ ಅಂತ ಕೆಲಸನ ಮಾಡುತ್ತೆ ಮಕ್ಕಳು, ಹಿರಿಯರಾಗ್ಲಿ ಮಕ್ಕಳಾಗ್ಲಿ. ಒಂದನ್ನ ಮಾಡಬೇಡ ಅಂತ ನೀವು ಅವ್ರಿಗೆ ಆಜ್ಞೆ ಕೊಟ್ರೆ ನಿಮಗೆ ಗೊತ್ತಿರುವಾಗ ಮಾಡದೆ ಹೋದ್ರು ಗೊತ್ತಿಲ್ಲದೆ ಮಾಡ್ತಾರೆ ಕೆಲಸನ. ಅದರಿಂದ ನೀವು ಯಾವುದನ್ನ ಮಾಡಬೇಡ ಅಂತ ಹೇಳ್ತೀರಿ ಅದನ್ನ ಅತಿ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ ಮನಸ್ಸು. ಇದನ್ನ ಹಿಪ್ನಾಸಿಸ್ ಅಲ್ಲಿ ಬೇರೆ ರೀತಿ ಟ್ರೀಟ್ಮೆಂಟ್ ಕೊಡ್ತೀವಿ ನಾವು. ಹಿಪ್ನಾಸಿಸ್ ಆಗೋದಿಲ್ಲ, ಮಾಡಬಾರದು, ಸರಿ ಇಲ್ಲ, ಈ 3 ಪದಗಳು ಹಿಪ್ನಾಸಿಸ್ ಇಂದ ತೆಗೆದಾಕ್ಬೇಕು. ಹಿಪ್ನಾಸಿಸ್ ಅಲ್ಲಿ ಕೊಡೋ ಕಮಾಂಡ್ ಅಲ್ಲಿ ಈ 3 ಪದಗಳು ಇಲ್ಲ. ಡೋಂಟ್ ಯೂಸ್ ಎನಿ ನೆಗೆಟಿವ್ ವರ್ಡ್ಸ್ ಹಾಗೆ ಅಂತ ಹೇಳ್ತಾರೆ. ನೆಗೆಟಿವಿಟಿ ಏನಾದ್ರೂ ನೀವು ತಲೆಗೆ ಹೇಳಕ್ ಹೋದ್ರೆ ಅದಕ್ಕೆ ಏನ್ ಪಾಸಿಟಿವ್ ರೆಕಾರ್ಡ್ ಮಾಡ್ಕೊಂಡಿದೆ ಅದನ್ನ ನೀವು ನೆಗೆಟಿವ್ ಅಂತ ಹೇಳಿದ್ರೆ ಅದು ಒಪ್ಪಲ್ಲ. ಸಬ್ಕಾನ್ಶಿಯಸ್ ಬ್ರೈನ್ ಇಸ್ ದಿ ಅಥಾರಿಟಿ ಫಾರ್ ದಿ ಎಂಟೈರ್ ವರ್ಲ್ಡ್. ಇಡೀ ಲೋಕನೇ ಆಳತ್ತೆ ಈ ಸಬ್ಕಾನ್ಶಿಯಸ್. ಇದು ಅಪಾರ್ಥ ಮಾಡ್ಕೊಂಡು ಧ್ಯಾನಕ್ಕೆ ನೀವು ಕೂತಾಗ ಇದನ್ನ ಕಂಟ್ರೋಲ್ ಮಾಡಕ್ ಪ್ರಯತ್ನ ಮಾಡ್ತೀರಾ. ಒಬ್ಬೊಬ್ರು ಒಂದೊಂದು ರೀತಿ, ಅದೆಲ್ಲ ನಾನು ಇಲ್ಲಿ ಡಿಸ್ಕಸ್ ಮಾಡಕ್ ಇಷ್ಟ ಇಲ್ಲ. ಯಾಕೆಂದ್ರೆ ಇಂಡಿವಿಜುವಲ್ ಆಗಿ ಒಬ್ಬೊಬ್ರು ಒಂದೊಂಥರ ಮಾಡ್ತಿದ್ದಾರೆ. ನಮ್ಮ ವಿಡಿಯೋಗಳು ಕೆಲವರು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಕೆಲವರು ಅಪಾರ್ಥ ಮಾಡ್ಕೊಂಡಿದ್ದಾರೆ. ಇಲ್ಲಿ ಏನು ಅಂದ್ರೆ ತಿರುಗಿ ಹೇಳ್ತೀನಿ, 5 ಸ್ಟಾರ್ ಹೋಟೆಲ್ ಅಲ್ಲಿ ರಿಸೆಪ್ಷನ್ ಸೆಂಟರ್ ಇದೆ. ಅಲ್ಲಿ ಒಂದು ಹೆಂಗಸು ಕೂತಿರ್ತಾರೆ ಅಥವಾ ಯಾರೋ ಗಂಡಸು ರಿಸೆಪ್ಷನಿಸ್ಟ್ ಕೂತಿರ್ತಾರೆ. ಅಲ್ಲಿ 10 ಜನಗಳು ಬರ್ತಾರೆ. ಕೆಲವರು ದುಡ್ಡನ್ನ ಕಟ್ತಾರೆ, ಕೆಲವರು ಏನೋ ಮಾತಾಡ್ತಾರೆ, ಇನ್ ಕೆಲವರು ಏನೋ ವಿಷಯಗಳ ಬಗ್ಗೆ ಡಿಸ್ಕಸ್ ಆಗುತ್ತೆ, ಏನೇನೋ ನಡೆಯುತ್ತೆ ಆ ರಿಸೆಪ್ಷನ್ ಸೆಂಟರ್ ಅಲ್ಲಿ. ಆ ಹೋಟೆಲ್ 5 ಸ್ಟಾರ್ ಹೋಟೆಲ್ ಮ್ಯಾನೇಜರ್ ಒಬ್ಬ ಆ ಕಡೆ ಸೈಡ್ ಅಲ್ಲಿ ಒಂದು ಸಪರೇಟ್ ಚಾಂಬರ್, ಅದು ಗ್ಲಾಸ್ ವಿಂಡೋ ಗ್ಲಾಸ್ ಫ್ಯಾನ್ ಹಾಕಿದ್ದಾರೆ. ಅದ್ರ ಒಳಗಡೆ ಕೂತ್ಕೊಂಡು ಎಲ್ಲ ನೋಡ್ತಾ ಇದ್ದಾರೆ. ಕೃಷ್ಣಮೂರ್ತಿ ಏನ್ ಮಾಡ್ತಾರೆ, ರಾಮಮೂರ್ತಿ ಏನ್ ಮಾಡ್ತಾರೆ, ವೆಂಕಟಾಚಲ ಏನ್ ಮಾಡ್ತಿದ್ದಾರೆ, ವಸುಂಧರ ಏನ್ ಮಾಡ್ತಿದ್ದಾಳೆ, ಕುಸುಮ ಏನ್ ಮಾಡ್ತಿದ್ದಾಳೆ ನೋಡ್ತಾರೆ. ಯಾರಿಗೂ ಏನು ಇನ್ಸ್ಟ್ರಕ್ಷನ್ ಕೊಡೋದಿಲ್ಲ. ತಾಪತ್ರಯ ಬಂದಾಗ ಯಾರಾದ್ರೂ ಅವ್ರನ್ನ ಬಂದು ಕೇಳಿದಾಗ ಮಾತ್ರ ಅವ್ರು ಇಂಟ್ರಾಕ್ಟ್ ಮಾಡ್ತಾರೆ. ಇಲ್ಲದೆ ಹೋದ್ರೆ ಅವ್ರು ಏನು ಮಾಡೋದಿಲ್ಲ, ಸುಮ್ಮನೆ ನೋಡ್ತಿರ್ತಾರೆ. ಆ ಮ್ಯಾನೇಜರ್ ಮಾಡೋ ಕೆಲಸ ನೀವು ಮಾಡಬೇಕು. ಇದು ಏನಾಗಿದೆ ಅಂದ್ರೆ ತಲೆ ಒಳಗಡೆ ಸಬ್ಕಾನ್ಶಿಯಸ್ ಬ್ರೈನ್ ಅಲ್ಲಿ ಬೇಕಾಷ್ಟು ಪದರಗಳಲ್ಲಿ ಸುಮಾರು ವಿಷಯಗಳು ರೆಕಾರ್ಡ್ ಆಗೋಗಿದೆ. ಆ ವಿಷಯಗಳು ನಿಮಗೆ ಗೊತ್ತಿದ್ದು ಗೊತ್ತಿಲ್ಲದೇನೋ ಹೊರಗಡೆ ಬರ್ತಾ ಇರುತ್ತೆ. ಅದಕ್ಕೇನೆ ನೀವು ಕೆಲಸ ಮಾಡೋದು. ನಿಮ್ಮ ತಲೆ ವಿಪರೀತ ಕೆಲಸ ಮಾಡೋದಕ್ಕೆ ಕಾರಣ ಸಬ್ಕಾನ್ಶಿಯಸ್ ಬ್ರೈನ್ ಅಲ್ಲಿ ರೆಕಾರ್ಡ್ ಆಗಿರೋದು ಹೊರಗೆ ಬರ್ತಾ ಇರುತ್ತೆ. ಕಣ್ಣು ಮುಚ್ಚಿ ಕೂತಾಗ ಏನಾಗುತ್ತೆ ಅಂತಂದ್ರೆ ಅದೆಲ್ಲ ಹೊರಗೆ ಬರುತ್ತೆ. ಕೆಲವು ಟೈಮು ವಿಷಯಗಳು ಬರದೆ ಹೋದ್ರೂ ಪಿಕ್ಚರ್ಗಳು ಬರುತ್ತೆ, ಇಮೇಜ್ಗಳು ಬರುತ್ತೆ, ಫೋಟೋಗಳು ಬರುತ್ತೆ. ಅದು ಯಾವಾಗಲೂ 15-20 ವರ್ಷದಿಂದ ಯಾವುದೋ ಒಂದು ಘಟನೆ ನಡೆದಿರುತ್ತೆ, ಅದು ನಿಮ್ ಕಣ್ಣು ಮುಂದೆ ಬರುತ್ತೆ. ಪರವಾಗಿಲ್ಲ, ನೀವು ಅದ್ರ ಜೊತೆಗೆ ಸೇರಬೇಡಿ, ಆ ಘಟನೆಗೆ ಹೋಗ್ಬೇಡಿ, ನೋಡ್ತಾ ಇರಿ ದೂರದಿಂದ. ಈ ಮನಸ್ಸಿನ ಭಾವನೆ ಏನು ಅಂದ್ರೆ ನೀವು ಅದಕ್ಕೆ ಅಟೆನ್ಷನ್ ಕೊಟ್ರೆ ಮಾತ್ರ ನಿಮ್ಮನ್ನು ಎಳ್ಕೊಂಡು ಹೋಗುತ್ತೆ. ನೀವು ಅಟೆನ್ಷನ್ ಕೊಡದೆ ಹೋದ್ರೆ ಪ್ರಯತ್ನ ಮಾಡ್ಬಿಟ್ಟು ಹೊಟ್ಟೋಗುತ್ತೆ ಅದು. ನಂಬರ್ 1 ಇಮೇಜ್ 10 ಸೆಕೆಂಡ್ ಇರುತ್ತೆ, ಹೊಟ್ಟೋಗುತ್ತೆ ಅದು. ಇನ್ನೊಂದು 5 ಸೆಕೆಂಡ್ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಅದು ಬೇರೆ ಬೇರೆ ವಿಡಿಯೋಗಳಲ್ಲಿ ಹೇಳ್ತೀನಿ. ಆ ಗ್ಯಾಪ್ ಅನ್ನು ನೀವು ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಆ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಆದ್ಮೇಲೆ ನಂಬರ್ 2 ಥಾಟ್ ಬರುತ್ತೆ. ಅದು ಸ್ವಲ್ಪ ಹೊತ್ತು ಓಡಾಡ್ತಿರುತ್ತೆ. ನೀವು ಅಟೆಂಡ್ ಮಾಡ್ತೀರಾ ಅಂತ ನೋಡುತ್ತೆ, ಮಾಡದೆ ಹೋದ್ರೆ ಹೊಟ್ಟೋಗುತ್ತೆ ಅದು. ನಂಬರ್ 3 ಇನ್ನೊಂದು ಇಮೇಜ್ ಬರುತ್ತೆ ನೋಡಿ. ನಂಬರ್ 1 ಒಂದು ಇಮೇಜ್ ಬಂತು, ನೀವು ಅಟೆಂಡ್ ಮಾಡಿಲ್ಲ, ಹೊಟ್ಟೋಯ್ತು. ನಂಬರ್ 2 ಒಂದು ಥಾಟ್ ಬಂತು, ಅದು ಹೊಟ್ಟೋಯ್ತು. ನಂಬರ್ 3 ಇಮೇಜ್ ಬಂತು, ಅದು ಸ್ವಲ್ಪ ಹೊತ್ತು ಓಡಾಡ್ತಿರುತ್ತೆ, ನಿಮ್ಮನ್ನ ಕೆಳಕತ್ತೆ. ನೀವು ಅಡ್ಜಸ್ಟ್ ಆಗ್ತೀರಾ, ಬರ್ತೀರಾ, ಧ್ಯಾನದಿಂದ ಎದ್ದು ಬಂದ್ಬಿಡ್ತೀರಾ, ನೀವು ಎದ್ದೇಳಿ ಅಂತ ಪ್ರಯತ್ನ ಮಾಡುತ್ತೆ. ನೀವು ಅದನ್ನ ಬಿಟ್ಬಿಡಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅದು ಏನೋ ಮಾಡ್ಕೊಂಡು ಅದು ಕೂತಿರುತ್ತೆ ತಲೆ ಒಳಗಡೆ. ವೈ ಅಂತ ಹುಳಗಳು ಸುತ್ತ ಕೂಗಾಡುತ್ತೆ ನೋಡಿ, ಆ ಥರ ಕೂಗಾಡುತ್ತೆ ಒಳಗಡೆ. ಅದು ಸುಮ್ಮನೆ ನೋಡ್ತಾ ಇರಿ, ನೀವು ಹೊಟ್ಟೋಗುತ್ತೆ ಅದು. ಈ ಟೆಕ್ನಿಕ್ ನ ನೀವು ಯಾವಾಗ ಕಲಿತೀರಾ, ಧ್ಯಾನದಲ್ಲಿ ಮೊದಲನೇ ಮೆಟ್ನಲ್ಲಿ ನೀವು ಹತ್ತು ಬಿಟ್ಟಿದ್ದೀರಿ ಅಂತ ಅರ್ಥ. ಅಬ್ಸರ್ವೇಷನ್ ಅಂತ ಹೇಳ್ತಾರೆ ಇದನ್ನ. ಈ ಅಬ್ಸರ್ವೇಷನ್ ಮೊದಲನೇ ಮೆಟ್ಲು. ಈ ಮೊದಲನೇ ಮೆಟ್ಲು ನೀವು
ಹತ್ತಿ ಸಕ್ಸಸ್ ಆಗ್ಬಿಟ್ರಿ ಅಂತಂದ್ರೆ ಮುಂದಿನ ಮೆಟ್ಲುಗಳು ನಿಮಗೆ ತುಂಬಾ ಈಸಿ. ಈ ಮೊದಲನೇ ಮೆಟ್ಲನ್ನ ಹತ್ತೋದೇ ತುಂಬಾ ಕಷ್ಟ. ಏನು ಅಂತಂದ್ರೆ ಇಲ್ಲಿ ದೇಹ ಬೇರೆ, ನಾನು ಬೇರೆ, ಆತ್ಮ ಬೇರೆ, ಮನಸ್ಸು ಅದು ಬೇರೆ. ದೇಹ, ಮನಸ್ಸು, ಆತ್ಮ, ನಾ ಮೂರು ಹೇಳಿದ್ದೀನಿ, ತಿರುಗಿ ಹೇಳ್ತಾ ಇದ್ದೀನಿ. ನೀವು ಆತ್ಮ, ನೀವು ಆತ್ಮ. ನಿಮ್ಮ ಆತ್ಮ ಅಬ್ಸರ್ವ್ ಮಾಡಬೇಕೇ ಹೊರತು ಮನಸ್ಸು ಹುಚ್ಚಾಪಟೆ ಕುಣಿತಿರುತ್ತೆ, ದೇಹ ಕೂತಿರುತ್ತೆ. ನೀವು ಆತ್ಮ. ಇದು ಪ್ಲೇ ಗ್ರೌಂಡ್. ಆತ್ಮ ಪ್ಲೇ ಗ್ರೌಂಡ್ ಅಲ್ಲಿ ನಡೆಯೋ ಆಟಗಳನ್ನ ನೋಡ್ತಾ ಇರ್ಬೇಕು. ಇದಕ್ಕಿಂತ ಸಿಂಪಲ್ ಆಗಿ ಹೇಳಕ್ ನಂಗೆ ಗೊತ್ತಿಲ್ಲ. ಇದು ಪ್ರಾಕ್ಟೀಸ್ ಅಲ್ಲಿ ಬಂದ್ಬಿಡುತ್ತೆ. 1 ವಾರ, 10 ದಿವಸ, 15 ದಿವಸ ಹೋರಾಟ, ಪ್ರಯತ್ನ ಮಾಡಿ ನೀವು ಹೋರಾಟ ಮಾಡಿದ್ರೆ ನೀವೇನು ಮಾಡೋದು ಬೇಡ. ಈ ಧ್ಯಾನ ಅನ್ನೋದು ಏನ್ ಗೊತ್ತಾ, ನಾವೇನ್ ತಿಳ್ಕೊಂಡಿದೀವಿ, ಯಾವುದೋ ಒಂದು ವಿಧಾನ, ಅದನ್ನ ಫಾಲೋ ಮಾಡಿದ್ರೆ ಇಲ್ಲ. ಯಾವ ವಿಧಾನನೂ ಇಲ್ಲ. ಇಲ್ಲಿ ಏನ್ ನಡೀತಿರುತ್ತೆ ಅದನ್ನ ನೋಡ್ತಾ ಇರೋದೇ ಧ್ಯಾನ. ತಾನ್ ನಡೆಯುತ್ತೆ. ಗುರುಗಳಿದ್ರೆ ನೋಡಿ, ಈಗ ನನ್ನ ಸುಮಾರು ಜನ ಫೋನ್ ಮಾಡಿ ಕೇಳಿದ್ರು, ನಾನು ಈ ವಿಡಿಯೋನ ನಿಮಗೆ ಕರೆಕ್ಟಾಗಿ ನಿಮ್ಗೆ ಅರ್ಥ ಆಗಿ ಕರೆಕ್ಟಾಗಿ ನೀವು ಮಾಡ್ಲಿ ಅಂತ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಆಯ್ತು. ನಾನು ಏನ್ ಹೇಳ್ಬೇಕು ಅಂತ ಅನಿಸ್ತೆ ಈ ವಿಡಿಯೋಲಿ ಆಗೋದಿಲ್ಲ, ಕಾಲಾವಕಾಶ. ಯಾಕೆಂದ್ರೆ ಸುಮ್ಮನೆ 30 ನಿಮಿಷ 40 ನಿಮಿಷ ಮಾತಾಡಿದ್ರೆ ಉಪಯೋಗ ಇಲ್ಲ, ಜನಗಳಿಗೆ ಪೇಷನ್ಸ್ ಇರೋದಿಲ್ಲ. ಸೊ ಹಾಗಾಗಿ ನಾನು ಈ ಸಣ್ಣ ಒಂದು ಇದನ್ನ ನಾನು ಮುಗಿಸ್ಕೊತೀನಿ. ಮುಂದಿನ ಇದಕ್ಕೆ ಸಂಬಂಧಪಟ್ಟಿದ್ದ ನೆಕ್ಸ್ಟ್ ಇನ್ನೊಂದು ವಿಡಿಯೋ ನಾನು ಕೆಲವೇ ಕ್ಷಣದಲ್ಲಿ ನಾನು ಕೊಡ್ತೀನಿ. ಅದರಲ್ಲಿ ಇನ್ನೊಂದು ವಿಚಾರ ನಿಮಗೆ ತಿಳಿಸ್ತೀನಿ. ಇಲ್ಲಿ ಏನು ನೀವು ಮಾಡಬೇಕು ಅಂತಂದ್ರೆ, ಮೈದಾನದಲ್ಲಿ ಯಾವುದೋ ಒಂದು ಮ್ಯಾಚ್ ನಡೀತಾ ಇದೆ. ಆ ಮ್ಯಾಚ್ ನಡೆಸೋ ಜಾಗದಲ್ಲಿ ನೀವು ಒಂದು ಸ್ಪೆಕ್ಟೇಟರ್ ಆಗಿ ಕೂತಿದ್ದೀರಾ. ನೀವು ಕೆಲಸ ಏನ್ ಮಾಡ್ಬೇಕು ಅಂತಂದ್ರೆ, ಟ್ಯೂನ್ ಅಪ್ ಮಾಡಬೇಡಿ. ನೀವು ಅಂಪೈರ್ ಅಲ್ಲ. ಅಂಪೈರ್ ಆದ್ರೆ ನಿಮ್ಗೆ ಕಂಟ್ರೋಲ್ ಮಾಡ್ತಾರೆ. ನೀನು ಕಾಲಲ್ಲಿ ಮುಟ್ಟಿದಿ ಬಾಲನ್ನ, ಕೈಯಲ್ಲಿ ಮುಟ್ಟಿದಿ ಬಾಲನ್ನ, ನೀ ಅವನಿಗೆ ಹೊಡೆದಾಕ್ಬಿಟ್ಟು ನೀನ್ ಕಾಲಿಗೆ ಟೇಕ ಕೊಟ್ಟಿ ಎಲ್ಲ ಅಂಪೈರ್ ಮಾಡ್ತಾನೆ. ಯು ಆರ್ ನಾಟ್ ಅನ್ ಅಂಪೈರ್, ಯು ಆರ್ ಅ ಸ್ಪೆಕ್ಟೇಟರ್. ನೀವೇನ್ ತಿಳ್ಕೊಂಡ್ಬಿಟ್ಟಿದ್ದೀರಾ, ಈ ದೇಹದ ಮೈನ್ ಮ್ಯಾನೇಜರ್ ನಾನು ಈ ಮನಸ್ಸನ್ನ ಕಂಟ್ರೋಲ್ ಮಾಡೋದಕ್ಕೆ ನಂಗೆ ತಾಕತ್ತಿದೆ, ಮಾಡಿದೆ ಅಂತಂದ್ರೆ ನಾನು ಧ್ಯಾನದಲ್ಲಿ ಉನ್ನತ ಸ್ಥಿತಿಗೆ ಹೋಗ್ತೀನಿ. ಸುಮಾರು ಜನಗಳು ಅದನ್ನ ತಿಳ್ಕೊಂಡಿದ್ದಾರೆ. ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ ಧ್ಯಾನ ಅಂದ್ರೆ ಏನು ಅಂತ. ಧ್ಯಾನ ಅಂದ್ರೆ ಜಸ್ಟ್ ನೋಡೋದು. ಫಸ್ಟ್ ನಿಮ್ಮ ಅವೇರ್ನೆಸ್ ನಿಮಗೆ ಬೇಕಿವ್ರೆ, ನಿಮ್ಮ ದೇಹದ ಅವೇರ್ನೆಸ್. ನೋಡಿ, ಈಗ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ನೀವು ನಡ್ಕೊಂಡು ಹೋಗ್ತಿದ್ದೀರಾ, ಮನೆಯಿಂದ ಹಾಲು ತಗೊಳ್ಳೋದಕ್ಕೆ ಒಂದು ಬ್ಯಾಗ್ ಚೀಲ ಕೊಟ್ಟಿದ್ದಾರೆ. ಅಲ್ಲಿಂದ ಒಂದು 2 ಫರ್ಲಾಂಗ್ ಅಲ್ಲಿ ಹಾಲಿನ ಬೂತ್ ಇದೆ, ನಂದಿನಿ ಹಾಲಿನ ಬೂತು. ಅಲ್ಲಿ ಹೋಗಿ ಹಾಲು ತಗೊಂಡ್ಬರೋದಕ್ಕೆ ನೀವು ನಡ್ಕೊಂಡು ಹೋಗ್ತಾ ಇದ್ದೀರಾ, ಚಪ್ಪಲಿ ಹಾಕೊಂಡಿದ್ದೀರಾ. ನಿಮಗೆ ಚೆನ್ನಾಗಿ ಗೊತ್ತಾಗಿದೆ, ಚಪ್ಪಲಿ ಇಲ್ಲದೆ ಹೊರಗಡೆ ಹೋಗಿ ಕೊಟ್ಟೋಗ್ತೀರಾ ನೀವು. ಎಷ್ಟು ಜ್ಞಾನ ಇದೆ ಅಂದ್ರೆ, ಗೊತ್ತಿಲ್ಲದೆ ಹೊರಗಡೆ ಹೋಗ್ತೀನಿ ಅಂತಂದ್ರೆ ಚಪ್ಪಲಿ ಹಾಕೋನಂತ ಮನಸ್ಸು. ಹಂಗ್ ರೆಕಾರ್ಡ್ ಮಾಡಿದೀವಿ. ಹೊರಗಡೆ ಹೋಗ್ಬೇಕು ಅಂದ್ರೆ ಚಪ್ಪಲಿ ಹಾಕೋಬೇಕು. ದಿಸ್ ಇಸ್ ಕಾಲ್ಡ್ ಅವೇರ್ನೆಸ್. ಅಲ್ಲಿ ಹೇಗೆ ಚಪ್ಪಲಿ ಹಾಕೋಬೇಕು ಅನ್ನೋ ಅವೇರ್ನೆಸ್ ನಿಮಗೆ ಹೊರಗಡೆ ಹೋಗ್ಬೇಕು ಅಂದ ತಕ್ಷಣನೇ ಒಂದು ಅವೇರ್ನೆಸ್ ಬಂದ್ಬಿಡ್ತು. ಏನು, ಚಪ್ಪಲಿ ಎಲ್ಲಿದೆ ಹುಡುಕು. ಯಾಕೆಂದ್ರೆ ಚಪ್ಪಲಿ ಇಲ್ಲದೆ ಹೋಗೋದಿಲ್ಲ ಅಂತ ನೀವು ತಲೆಯಲ್ಲಿ ರೆಕಾರ್ಡ್ ಮಾಡಿದೀರಿ. ಆ ಅವೇರ್ನೆಸ್ ನಿಮ್ಮನ್ನ ಟ್ರಿಗರ್ ಮಾಡುತ್ತೆ. ಮತ್ತೆ ನಡಿತಾ ಇರ್ತೀರಾ. ನೀವು ನಡಿಬೇಕಾದ್ರೆ ಕೈ ಬೀಸ್ತೀರಾ. ಕೈ ಬೀಸದೆ ನಡಿಯಕ್ಕಾಗಲ್ಲ. ನಿಮ್ಮ ಕಣ್ಣು ಕೆಲಸ ಮಾಡುತ್ತೆ. ಸುತ್ತಮುತ್ತ ಹಾವು ಬರುತ್ತಾ, ಕಾರ್ ಬರುತ್ತಾ, ಬಸ್ ಬರುತ್ತಾ, ಕಣ್ಣು ಅಬ್ಸರ್ವೇಷನ್ ಮಾಡ್ತಾ ಇದೆ. ಆಯ್ತು. ಕಣ್ಣು ಅಬ್ಸರ್ವ್ ಮಾಡುತ್ತೆ ಅಂತ ಅನ್ನೋದಕ್ಕೋಸ್ಕರ ಕಾಲು ಅಲ್ಲಾಡಿಸದೆ ನಿಂತ್ಕೊಳಕ್ಕಾಗತ್ಯಾ? ದಿಸ್ ಇಸ್ ಕಾಲ್ಡ್ ಅವೇರ್ನೆಸ್. ನಿಮ್ಮ ಡೆಸ್ಟಿನೇಷನ್ ಎಲ್ಲಿದೆ? ಹಾಲಿನ ಬೂತು. ನೀವು ನಡೆಯೋದನ್ನ ನಿಲ್ಸೋದಿಲ್ಲ, ಕೈ ಕಾಲು ಅಲ್ಲಾಡಿಸೋದನ್ನ ನಿಲ್ಸೋದಿಲ್ಲ. ಕೈ ಕಾಲು ನಡೆಸ್ತೀನಿ ಅಂತ ಎದುರುಗಡೆ ಬಸ್ ಬಂತು ಅಂತಂದ್ರೆ ಹೋಗಿ ಡಿಕ್ಕಿ ಹೊಡ್ಕೋತೀರಾ? ಇಲ್ಲ. ದಿಸ್ ಇಸ್ ಕಾಲ್ಡ್ ಅವೇರ್ನೆಸ್. ಆ ಅವೇರ್ನೆಸ್ ನಿಮಗಿರ್ಬೇಕು. ಏನ್ ಅವೇರ್ನೆಸ್? ನಾನು ದೇಹ ಅಲ್ಲ, ನಾನು ಮನಸ್ಸು ಅಲ್ಲ, ನಾನು ಅನ್ನೋದು ಆತ್ಮ. ಅದು ನಿಮಗೆ ಗೊತ್ತಾಗ್ಬೇಕು. ನಾನು ಆತ್ಮ. ನನ್ನ ದೇಹ ಅಂತ ಅನ್ನೋ ಮೈದಾನದಲ್ಲಿ ಮನಸ್ಸು ಅಂತ ಆಟಗಾರ ಆಡೋ ಆಟನ್ನ ನೋಡೋ ಸ್ಪೆಕ್ಟೇಟರ್ ನಾನು. ಹಾಗೆ ಅಂತ ಅನ್ನೋದನ್ನ ಫಸ್ಟ್ ಮನಸ್ಸಲ್ಲಿ ಮಾಡ್ಕೊಳ್ಳಿ. ಖಂಡಿತವಾಗ್ಲು ಈ ಧ್ಯಾನದ ಮೊದಲನೇ ಸ್ಟೆಪ್ ಅಲ್ಲಿ ನೀವು ಸಕ್ಸಸ್ ಆಗ್ತೀರಾ. ಫಸ್ಟ್ ಸ್ಟೆಪ್ ಅಲ್ಲಿ ನೀವು ಸಕ್ಸಸ್ ಆಗ್ಬಿಟ್ರಿ ಅಂತಂದ್ರೆ 2ನೇ 3ನೇ 4ನೇ 5ನೇ ಮೆಟ್ಲುಗಳು ಹತ್ತೋದು ತುಂಬಾ ಈಸಿ, ತುಂಬಾ ಈಸಿ, ತುಂಬಾ ಈಸಿ. ಈ ಮನಸ್ಸನ್ನ ಕಂಟ್ರೋಲ್ ಮಾಡೋದಿಕ್ಕೆ, ಅಥವಾ ನೀವು ಆತ್ಮವಾಗಿ ದೂರ ನಿಂತ್ಕೊಂಡು ಮುಂದೆ ನಡೆಯುವ ವಿಷಯಗಳನ್ನ ನೋಡೋದಕ್ಕೋಸ್ಕರನೇ ಸುಮಾರು ನಿಮಗೆ ಅಸಿಸ್ಟೆನ್ಸ್ ಕೊಟ್ಟಿದ್ದಾರೆ. ಈಗ ಒಂದು ಏಣಿ ಇದೆ, ಏಣಿಗೆ ಮೆಟ್ಲು, ಕಾಲ ಇಡೋದಕ್ಕೆ ಮೆಟ್ಲು ತರ ಹಾಕಿದ್ದಾರೆ. ಆಯ್ತು. ಅಲ್ಲಿ ಮೆಟ್ಲಿದೆ ಅಂತ ನೀವು ಆ ಏಣಿನ ಹಿಡ್ಕೊಳ್ಳದೆ ಹತ್ತಕ್ಕಾಗತ್ತೆ? 2 ಇದು ಕೊಟ್ಟಿದ್ದಾರೆ ಸೈಡ್ ಅಲ್ಲಿ, ಅದರಲ್ಲಿ ಕಂಬಗಳು ಸೇರುತ್ತೆ. ನೀವು ಮಾಡ್ತೀರಾ? ಸಾಧ್ಯವೇ ಇಲ್ಲ. ಹೇಳಿ ನೋಡಿ, ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಸೊ ಹಾಗಾಗಿ
ನಿಮಗೆ ಹಿಡ್ಕೊಳ್ಳೋದಕ್ಕೆ ಒಂದು ಕೋಲು ಯಾವುದು ಈ ನಮ್ಮ ಗುರುಗಳು ಏನು ನಿಮಗೆ ವಿದ್ಯೆಗಳನ್ನ ತೋರಿಸ್ಕೊಟ್ಟಿದ್ದಾರೆ ಅವುಗಳೆಲ್ಲ ನಿಮಗೆ ಒಂದು ಅಸಿಸ್ಟೆನ್ಸ್ ಕೈ ನಿಮಗೆ ಊಟ ಮಾಡೋದಂದ್ರೆ ಬಾಯಲ್ಲಿ ನಾಯಿ ತರ ನಕಲ ನಾವು ಈ ಕೈಯನ್ನು ಉಪಯೋಗಿಸ್ತೀವಿ ಬೆಟ್ಟಗಳು ಇದರಲ್ಲಿ ಕಲ್ಸೋದು ಮಾಡೋದು ತೆಗೆದು ಬಾಯಿಗೆ ಹಾಕೊಳ್ಳೋದು ಆ ತರ ಇವರು ಹೇಳಿರೋ ವಿಧಾನಗಳು ಒಬ್ಬೊಬ್ರು ಒಂದೊಂದು ವಿಧಾನ ಹೇಳಿದ್ದಾರೆ ತಿರುಗಿ ಹಳೆದನ್ನ ಕೆಣಕೋದಕ್ಕೆ ನಂಗೆ ಇಷ್ಟ ಇಲ್ಲ ಆ ವಿಧಾನಗಳನ್ನ ನೀವು ಫಾಲೋ ಮಾಡಿದ್ರೆ ನೀವು ಪ್ರೆಸೆಂಟ್ ಅಲ್ಲಿ ಇರಬಹುದು ಈ ಮನಸ್ಸು ಯಾವಾಗಲೂ ಪಾಸ್ಟ್ ಟೆನ್ಸು ಫ್ಯೂಚರ್ ಟೆನ್ಸ್ ಅಲ್ಲಿ ಕುಣಿತಾ ಇರುತ್ತೆ ಪ್ರೆಸೆಂಟ್ಗೆ ಇರೋದಕ್ಕೆ ಇಷ್ಟ ಇಲ್ಲ ಧ್ಯಾನ ಅಂತ ಅನ್ನೋದೇ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಿಮ್ಮನ್ನ ಇರಿಸೋದೇ ಧ್ಯಾನ ಪಾಸ್ಟ್ ಟೆನ್ಸ್ ಅಲ್ಲಿ ಬರೋದನ್ನ ನೀವು ಜಸ್ಟ್ ನೋಡಿದ್ರೆ ತಾನಾಗೆ ಅದು ಪಾಸ್ಟ್ ಪ್ರೆಸೆಂಟ್ ಇಲ್ಲ ಅದು ಹೊಟ್ಟೋಗುತ್ತೆ ಅದು ಫ್ಯೂಚರ್ ಅದು ಇಲ್ಲವೇ ಇಲ್ಲ ಅದನ್ನ ವಿಜುವಲೈಸ್ ಮಾಡ್ತಾ ಇದ್ದೀರಾ ಅದರಿಂದ ಅದು ಹೊಟ್ಟೋಗುತ್ತೆ ಪ್ರೆಸೆಂಟ್ ಅಲ್ಲಿ ನೀವು ಇದನ್ನ ಈ ಎರಡನ್ನ ನೀವು ಫಾಲೋ ಮಾಡಕ್ ಫ್ಯೂಚರ್ ಅನ್ನ ಅದು ಬರದೇ ಇರೋದು ಅದು ನೋಡಿಲ್ಲ ನೀವು ಫ್ಯೂಚರ್ ಅನ್ನ ನೋಡಿಲ್ಲ ಅದು ಏನು ಅನ್ನೋದು ಗೊತ್ತಿಲ್ಲ ಅದೇನೋ ಕಣ್ಣು ಮುಂದೆ ಕಾಣ್ತಾ ಇದೆ ನಿಮ್ ಮನಸ್ಸಲ್ಲಿ ಏನೋ ಒಂದು ಚಿತ್ರೀಕರಣ ಮಾಡ್ಕೊಂಡು ಕಾಣ್ತಾ ಇದೆ ನೀವು ಕೇರ್ ಮಾಡದೆ ಬಿಟ್ಬಿಡಿ ಅದು ಹೊಟ್ಟೋಗುತ್ತೆ ಅದೇ ತರನೇ ಪಾಸ್ಟ್ ನಡೆದು ಮುಗಿದಿರೋ ಘಟನೆ ಅದು ನಿಮ್ಮನ್ನ ಬಂದು ಪೀಡ್ತಾ ಇದೆ ನಿಮ್ಮ ನೋವಿಗೆ ಕಷ್ಟಕ್ಕೆ ಮನಸ್ಸಿನ ಚಂಚಲನಕ್ಕೆ ಕಾರಣ ಪಾಸ್ಟ್ ನೀವು ಕೇರ್ ಮಾಡದೆ ಬಿಟ್ಟು ಬಿಡಿ ಕೆಲವು ಮಕ್ಕಳು ನೋಡಿ ಅರಚಾಡತ್ತೆ ಕಿರುಚತ್ತೆ ಕುಣಿಯತ್ತೆ ಹೊರಳತ್ತೆ ಏನೋ ಒಂದು ವಸ್ತು ಬೇಕು ಅಂತ ಗಲಾಟೆ ಮಾಡುತ್ತೆ ಆ ತಾಯಾದವಳಿಗೆ ಆ ಮಗು ಕೂಗೋದು ಕಿರ್ಚಾಡೋದು ನೋಡಿ ತಡ್ಕೊಳಕ್ ಆಗೋದಿಲ್ಲ ಅದು 10 ರೂಪಾಯಿ ಕೊಡು 5 ಸ್ಟಾರ್ ಚಾಕ್ಲೇಟ್ ಕೊಡು ಅದು ಚಾಕ್ಲೇಟ್ ತಿಂದ್ರೆ ಹಲ್ಲು ಹೊಟ್ಟೋಗುತ್ತೆ 2 ಹಲ್ಲು ಹೊಟ್ಟೋಗಿದೆ ಆಲ್ರೆಡಿ ಅವ್ರ ಅಮ್ಮನಿಗೆ ಚೆನ್ನಾಗಿ ಗೊತ್ತು ಚಾಕ್ಲೇಟ್ ತಗೊಡ್ಬಾರ್ದು ಅಂತ ಆದ್ರೆ ಆ ಮಗು ಯಾವ ತರ ಹಠ ಮಾಡಿದೆ ಅಂತಂದ್ರೆ ಅದು ಗೊತ್ತು ನಾನು ಹಠ ಮಾಡಿದ್ರೆ ನಮ್ಮ ಅಮ್ಮ ಕೊಡ್ತಾಳೆ ಅಂತ ಹಠ ಮಾಡಿ ಸಕ್ಸಸ್ ಆಗ್ಬಿಡುತ್ತೆ ಅದು ಚಾಕ್ಲೇಟ್ 5 ಸ್ಟಾರ್ ಚಾಕ್ಲೇಟ್ ತಗೊಳುತ್ತೆ ಹಿಂಗೆ 2 ಹಲ್ಲು ಕಳ್ಕೊಳುತ್ತೆ ಅದೇ ತಾಯಿ ಆ ಮಗು ಕಿರ್ಚಾಡುತ್ತೆ ಅರಚಾಡುತ್ತೆ ಹೊರಳಾಡುತ್ತೆ ಮನೆಯಲ್ಲಿ ಮಲ್ಕೊಂಡು ಒಂದು 1/4 ಗಂಟೆ ಅರ್ಧ ಗಂಟೆ 3/4 ಗಂಟೆ ಕೂಗಾಡುತ್ತೆ ಅದು ಕೂಗಿ ಸುಸ್ತಾಗಿ ಕೊನೆಗೆ ನಮ್ಮಮ್ಮ ಕೊಡೋದಿಲ್ಲ ಅಂತ ತನಗೆ ಸಮಾಧಾನ ಆಗುತ್ತೆ ಸೈಕಾಲಜಿ ಇದು ಆ ಸೈಕಾಲಜಿನ ಇಲ್ಲಿ ಅಪ್ಲೈ ಮಾಡಿ ಇದು ಕುಡಿದಾಡುತ್ತೆ ಕೂಗಾಡುತ್ತೆ ಹುಚ್ಚಾಪಟೆ ಮಾತಾಡುತ್ತೆ ನಿಮ್ಮ ಕಾನ್ಸಂಟ್ರೇಷನ್ ಡಿವಿಯೇಟ್ ಮಾಡಿ ತನ್ನ ಬಲೆಗೆ ನಿಮ್ಮನ್ನ ಬಿಡಿಸ್ಕೊಳ್ಳೋದಕ್ಕೆ ಸತ ಪ್ರಯತ್ನ ಮಾಡುತ್ತೆ ಹೇಗೆ ಒಂದು ಲವ್ ಪ್ರೀತಿ ಅಲ್ಲಿ ಒಂದು ಹುಡುಗ ಒಂದು ಹುಡುಗಿ ಬಲೆಗೆ ಬೀಳ್ತಾನ ಅಥವಾ ಒಂದು ಹುಡುಗಿ ಹುಡುಗನ ಬಲೆಗೆ ಬೀಳ್ತಾಳೆ ಆ ತರ ಈ ಮನಸ್ಸು ನಿಮ್ಮನ್ನ ಬಲೆ ಬಿಡಿಸ್ಕೊಳ್ಳೋದಕ್ಕೆ ಇಲ್ದೇ ಇರೋ ನಾಟಕಗಳು ಬಂಡಗಳು ಕಟ್ಟುತ್ತೆ ನೀವು ಹಠ ಮಾಡಿ ನಿನ್ನ ಬಲೆ ನಾನು ಬೀಳೋದಿಲ್ಲ ದೂರ ಇರ್ತೀನಿ ನಾನು ನೋಡ್ತಾ ಇರ್ತೀನಿ ಅಂತ ಮಾತ್ರ ನೀವು ದೂರ ಇದ್ದಾಗ ಅದರದ್ದು ಬೇಳೆಕಾಳು ಬೇಯೋದಿಲ್ಲ ಹೊಟ್ಟೋಗುತ್ತೆ ಇಷ್ಟೇ ಧ್ಯಾನ ಇದು ಫಸ್ಟ್ ಸ್ಟೆಪ್ ಇನ್ ಮುಂದೆ ಸ್ಟೆಪ್ಗಳಲ್ಲಿ ಉನ್ನತ ಮಟ್ಟಗಳಿದೆ ಅದನ್ನ ರೀಚ್ ಆಗಬೇಕು ಅಂದ್ರೆ ಈ ಫಸ್ಟ್ ಸ್ಟೆಪ್ ಅನ್ನ ನೀವು ರೀಚ್ ಆಗಬೇಕು ಈ ಫಸ್ಟ್ ಸ್ಟೆಪ್ ಅಲ್ಲೇ ಸುಮಾರು ಜನ ಫೈಲ್ಯೂರು ನಂಗೆ ಸುಮಾರು ಜನ ಫೋನ್ ಮಾಡಿ ನಂಗೆ ಏನು ಬೇಜಾರಾಗತ್ತೆ ಅಂತಂದ್ರೆ ಪಾಪ ಪ್ರಯತ್ನ ಮಾಡ್ತೇನೆ ನನ್ನ ವಿಡಿಯೋ ನೋಡಿ ಪ್ರಯತ್ನ ಮಾಡಬೇಕು ಅಂತ ಭಗವಂತ ನಿಮಗೆ ಮನಸ್ಸು ಕೊಟ್ಟಿದ್ದು ನಂಗೆ ತುಂಬಾ ಸಂತೋಷ ನೀವು ಮನಸ್ಸನ್ನ ಬಿಡಬೇಡಿ ಯಾವುದೇ ಕಾರಣ ನೋಡಿ ಮನಸ್ಸು ಎಷ್ಟೇ ಚಂಚಲ ಆಗ್ಲಿ ಏನೇ ಬೇಜಾರಾಗ್ಲಿ ನೀವು ಅನ್ಸಕ್ಸಸ್ಫುಲ್ ಆಗ್ಲಿ ಪ್ರಯತ್ನ ಮಾಡ್ತಾನೆ ಗಜನಿ ಎಷ್ಟು ಸತಿ ಇನ್ವೈಟ್ ಮಾಡ್ದ ಇಂಡಿಯಾನ ಫೈನಲಿ ಹಿ ಸಕ್ಸೀಡೆಡ್ ಆ ತರ ಥಾಮಸ್ ಆಲ್ವಾ ಎಡಿಸನ್ 9999 ಸತಿ ಫೈಲ್ಯೂರ್ ಆದ 10,000ನೇ ಸತಿ ಬಲ್ಬನ ಕಂಡಿಡ್ದ ಆ ಎಫರ್ಟ್ ಅನ್ನು ಮಾತ್ರ ಬಿಡಬೇಡಿ ಈ ಧ್ಯಾನದಲ್ಲಿ ಎಫರ್ಟ್ ತುಂಬಾ ಇಂಪಾರ್ಟೆಂಟ್ ನೀವು ಮುಂದುವರಿಯಲ್ಲ ಸ್ಪಿರಿಚುವಲ್ ಫೀಲ್ಡ್ ಅಲ್ಲಿ ಅದರ ಬಗ್ಗೆ ಚಿಂತೆ ಮಾಡಬೇಡಿ ನೀವು ಏನು ವ್ಯಾಕುಲತೆ ಇಟ್ಕೋತೀರಾ ನಿಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಮಾಡ್ಕೋತೀರಾ ಫಸ್ಟ್ ಕೂರ ಕಲಿಬೇಕು ಒಂದು ಎರಡನೇದು ಯಾವ ಟೈಮಲ್ಲಿ ಕೂರ್ತೀರಿ ಖಂಡಿತವಾಗ್ಲೂ ಆ ಟೈಮನ್ನ ಮಿಸ್ ಮಾಡದೆ ಕೂತ್ಕೋಬೇಕು ಮೂರನೇದು ಧ್ಯಾನ ಸಕ್ಸಸ್ ಆಗತ್ತೆ ಇಲ್ಲ ಅರ್ಧ ಗಂಟೆ ಸ್ಲಾಟ್ ಅರ್ಧ ಗಂಟೆ ಕಂಪಲ್ಸರಿ ಕೂತ್ಕೋಬೇಕು ನೀವು ತಾನಾಗೆ ನಡೆಯುತ್ತೆ ಇವರೇ ನೀವು ಬೇಜಾರು ಮಾಡ್ಕೋಬೇಡಿ ನೋಡಿ ನಾನು ಇದೆಲ್ಲ ಪ್ರಾಕ್ಟೀಸ್ ಮಾಡಿ ನಾನು ಸಕ್ಸಸ್ ಆಗಿದ್ದೀನಿ ಅದರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ ಇದಕ್ಕೆ ಯಾವ ಗುರುಗಳು ಏನು ಎತ್ತು ಜೊತೆ ನಿಮ್ಗೇನು ಬೇಕಾಗಿಲ್ಲ ವಿಧಾನ ತಿಳ್ಕೊಂಬಿಟ್ರೆ ಸಾಕು ನೀವೇ ಮಾಡ್ಬೋದು ನೋಡಿ ನಾನು ನಮ್ಮ ಫೋನ್ ನಂಬರ್ ಕೊಡ್ತೀನಿ ನನ್ನ ಇಮೇಲ್ ID ಕೊಡ್ತೀನಿ ನಿಮಗೆ ಯಾವುದೇ ತರದ ತೊಂದರೆ ಇರಲಿ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ ನನ್ನ ಕೈಲಿ ಆಗಿದ್ದು ನಿಮ್ಗೆ ಹೆಲ್ಪ್ ಮಾಡ್ಕೊಡ್ತೀನಿ ನೋಡಿ ಈ ವಿಡಿಯೋ ನಾನು ಇಷ್ಟು 20-25 ನಿಮಿಷಗಳು ನಾನು ಮಾತಾಡಿದ್ದೀನಿ ಅಂದ್ರೆ ಕಾರಣ ಏನು ಮಾಡಬೇಕು ಯಾವ ತರ ಹೋಗ್ಬೇಕು ಅಂತ ಅನ್ನೋದು ಗೊತ್ತಿಲ್ಲದೆ ಒದ್ದಾಡ್ತಿದ್ದಾರೆ ಜನ ಅದರಿಂದ ಈ ಯೂಟ್ಯೂಬ್ ನನಗೆ ತುಂಬಾ ಹೆಲ್ಪ್ ಮಾಡ್ತಿದೆ ನಿಮಗೆ ಯಾವುದೇ ತರಹದ ವಿಚಾರ ತೊಂದರೆಗಳಿರಲಿ ನನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ವಾ ಸ್ಕೈಪ್ ಇದೆ ಇಲ್ವಾ ಫೇಸ್ಬುಕ್ ಅಲ್ಲಿ ವಿಡಿಯೋ ಇದೆ ಬೇಕಾದ ವಿಡಿಯೋ ಚಾಟಿಂಗ್ಸ್ ಎಲ್ಲ ಇದೆ
ನೀವು ನನ್ನ ID ತಗೊಂಡು ನೀವು ವಿಡಿಯೋ ಚಂಟೆಗೆ ಬಂದ್ರಿ ಅಂತಂದ್ರೆ ಆನ್ಲೈನ್ ಫ್ರೀ ಆಗಿ ಎಲ್ಲ ನಾನು ನಿಮಗೆ ಸೌಲಭ್ಯಗಳು ಮಾಡ್ಕೊಡ್ತೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಕಂಟಿನ್ಯೂ ಮಾಡಿ, ಪ್ರಯತ್ನವನ್ನು ಮಾತ್ರ ಬಿಡಬೇಡಿ. 7 ಗಂಟೆ ಮಾಡೋ ಧ್ಯಾನ ಯಾವುದೋ ಸನ್ನಿವೇಶಗಳಿಂದ ಬಸ್ಸಲ್ಲಿ ಟ್ರಾವೆಲ್ ಇದ್ದೆ, ಮನೆ ಬಂದು ತಲುಪಿರೋದು 8 ಗಂಟೆ. ನೋಡಿ, ನಾನು ನಿನ್ನೆ ಬ್ಯಾಂಗ್ಳೂರಿಗೆ ಹೋಗಿದ್ದೆ ಯಾವುದೋ ಒಂದು ವಿಚಾರ, ಮನೆ ಬಂದಾಗ 7:45. ನಾನು ಧ್ಯಾನದ ಟೈಮ್ ನನಗೆ ಮುಗಿದೋಗಿತ್ತು, ಆದರೆ ಬೀಳಿಲ್ಲ, ಪೋಸ್ಟ್ಪೋನ್ ಆಗಿದೆ ಅಷ್ಟೇ ಹೊರತು ನಾವು ಸ್ಕಿಪ್ ಮಾಡಬಾರ್ದು. ಪೋಸ್ಟ್ಪೋನ್ ಆಗೋಯ್ತು, ಏನು ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಬಸ್ಸಲ್ಲಿ ನಾನು ಆವಾಗಲೂ ಬಸ್ಸಲ್ಲಿ ಕುಳಿತುಕೊಂಡು ನನ್ನ ಕೈಲಿ ಏನು ಮಾಡೋಕ್ಕಾಗತ್ತೆ ಮಾಡಿದ, ಆದರೂ ಮನೆಗೆ ಬಂದು ಬೀಳಿಲ್ಲ. ಸೊ ಹಠನ್ನ ಬಿಡಬಾರ್ದು. ಯಾವಾಗಲೂ ಧ್ಯಾನದಲ್ಲಿ ಸಕ್ಸಸ್ ಆಗಬೇಕು, ಸ್ಪಿರಿಚುವಾಲಿಟಿಯಲ್ಲಿ ಮುಂದುವರಿಬೇಕು ಅಂತಂದ್ರೆ ನೀವು ಹಠನ್ನ ಬಿಡಬೇಡಿ. ಫೈಲೂರ್ಗಳು ಬರ್ತಾನೇ ಇರುತ್ತೆ. ಈ ಧ್ಯಾನದಲ್ಲಿ ಎದ್ದಿದ ತಕ್ಷಣ ಯಾರು ಸಕ್ಸಸ್ ನೋಡಿಲ್ಲ. ದೊಡ್ಡ ದೊಡ್ಡ ಮಹರ್ಷಿಗಳು, ರಮಣ ಮಹರ್ಷಿ, ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು ಎಲ್ಲರೂ ಪ್ರಯತ್ನ ಮಾಡಿ ಸಕ್ಸಸ್ ಆದರೆ ಹೊರತು ನೀವು ಪ್ರಯತ್ನ ಅದು ಆಗೋದಿಲ್ಲ ಅಂತ ಮನಸ್ಸು ಬಿಟ್ರಿ ಅಂತಂದ್ರೆ ಖಂಡಿತವಾಗ್ಲೂ ನೀವು ಒಂದು ಒಳ್ಳೆ ಅವಕಾಶನ ಕಳ್ಕೊತೀರಾ. ನಿಮ್ಮ ಪವಿತ್ರತೆ, ನಿಮ್ಮ ಮನಸ್ಸಿಗೆ ಆನಂದ, ಸಂತೋಷ, ಏನು ದುಃಖದಲ್ಲಿ ನೆರಳ್ತಾ ಇದ್ದೀರಾ ಎಲ್ಲ ದೂರ ಹೋಗುತ್ತೆ. ಇಷ್ಟು ವರ್ಷದಲ್ಲಿ ಏನು ದುಃಖ ಪಟ್ಟಿದ್ದೀರಾ ನೀವು, ಅದೆಲ್ಲ ಹೋಗುತ್ತೆ, ನೀವು ಖಂಡಿತವಾಗ್ಲೂ ಹೋಗುತ್ತೆ. ನಿರಾಳವಾಗಿ ನೆಮ್ಮದಿಯಾಗಿ ಜೀವನ ಮಾಡ್ತೀರಾ. ಸಂತೋಷ. ಥ್ಯಾಂಕ್ಸ್. ನಾನು ಮುಂದಿನ ವಿಡಿಯೋದಲ್ಲಿ, ಇದನ್ನ ಕಂಟಿನ್ಯೂಷನ್ ವಿಡಿಯೋದಲ್ಲಿ ಈ ಪ್ರೆಸೆಂಟ್ ಅಲ್ಲಿ ಹೇಗೆ ಇರೋದು ಹಾಗೆ ಅಂತ ಅನ್ನೋದ್ರ ಬಗ್ಗೆ ಬುದ್ಧರು ಒಂದು ವಿಧಾನ ಹೇಳ್ಕೊಟ್ಟಿದ್ದಾರೆ. ಇದರ ಕಂಟಿನ್ಯೂಷನ್ ವಿಡಿಯೋ ನಾನು ನೆಕ್ಸ್ಟ್ ನಿಮಗೆ ಕೊಡ್ತೀನಿ, ಅದನ್ನ ಫಾಲೋ ಅಪ್ ಮಾಡಿ.